ಸರ್ ಇದು ಭವಾನಿ ಸಾವುಜಿ ಟಿಫಿನ್ ಸೆಂಟರ್ ಅಂತ ಹೇಳಿ ಇಲ್ಲಿ ಬಂದು ಬಹಳ ಚೆನ್ನಾಗಿ ಹೋಟ್ಲ್ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದು ಐಟಮ್ ಇಲ್ಲಿ ಇಡ್ಲಿ ಆಗಲಿ, ವಡಾ ಆಗಲಿ, ಇಲ್ಲಿ ಪೂರಿ ಆಗಲಿ ಮತ್ತೆ ಫ್ರೆಶ್ ಆಗಿ ಕೊಡ್ತಾರೆ. ಎಲ್ಲ ನೀವು ಕಿಚನ್ ಫ್ಯಾಮಿಲಿನೇ ಮೇಂಟೈನ್ ಮಾಡ್ತೀರಾ? ಹೌದ್ರಿ, ಎಲ್ಲ ನಾ ಕಿಚನ್ ಫ್ಯಾಮಿಲಿನೇ ಮೇಂಟೈನ್. ನಮ್ ಬಿಗ್ ಬಾಸ್ ಅಂದ್ರೆ ಇಲ್ಲಿ ಮೇನ್ ಆಗಿ ಫೇಮಸ್ ಇರೋದೇ ಮೇನ್ ಸೂಪ್ಗೋಸ್ಕರ ಇಷ್ಟು ಜನ ಬರ್ತಾರೆ. ಸ್ಪೆಷಲ್ ಪಲಾವ್ ಈಗ ಜಸ್ಟ್ ಓಪನ್ ಮಾಡಿದ್ರಲ್ಲ, ಅದನ್ನ ತಂದು ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು. ಹೇ ನಮಸ್ಕಾರ ಸಿಂಧನೂರು. ಇವತ್ತು ನೋಡಿ ಒಂದು ಹೋಟ್ಲು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಅದು ಎಲ್ಲಿ ಬರುತ್ತೆ ಮತ್ತೆ ಅದ್ರ ಲೊಕೇಶನ್ ಎಲ್ಲ ನಿಮ್ಗೆ ತೋರಿಸ್ತೀನಂತೆ. ಅದು ಲೊಕೇಶನ್ ಬಂದ್ಬಿಟ್ಟು ನಮ್ಮ ಕುಷ್ಟಗಿ ರೋಡ್ ಹೋಗುತ್ತಲ್ವಾ, ಅದರ ಅಪೋಸಿಟ್ ನಮ್ಮ ತನ್ಮಯ ಹಾಸ್ಪಿಟ್ಲ್ ಇದೆಯಲ್ಲ, ಆ ಹಾಸ್ಪಿಟ್ಲ್ ಮುಂದ್ಗಡೆನೆ ನಮ್ಮ ಶ್ರೀ ಭವಾನಿ ಸಾವಾಜಿ ಟಿಫಿನ್ ಸೆಂಟರ್ ಅಂತ ಇದೆ. ಇಲ್ಲಿ ಒಳಗಡೆ ಹೋಗೋಣ. ಇದು ಒಂದು ಟೋಟಲ್ ಒಂದು 2.5-3 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಏನು ಸ್ಪೆಷಲ್ ಸಿಗುತ್ತೆ ಮತ್ತೆ ಇಲ್ಲಿ ಸ್ಪೆಷಲಿ ಆಗಿ ನಮ್ಮ ಟೇಸ್ಟ್ ಮಾಡೋದೇ ಸೂಪು. ಆ ಸೂಪ್ ಕೂಡ ಹೇಗಿರುತ್ತೆ ಅದ್ರ ಬಗ್ಗೆ ಟೇಸ್ಟ್ ಮಾಡೋಣ. ನಾನೆಲ್ಲ ಭಾಳ ಜನರಿಗೂ ಕೇಳಿದ್ದೀನಿ, ಅಣ್ಣ ನೀವು ಅಲ್ಲಿ ಹೋದ್ರೆ ಆ ಸೂಪ್ ಟೇಸ್ಟ್ ಮಾಡ್ರಿ ಅಂತೇಳಿ. ಮತ್ತೆ ಆ ಸೂಪ್ ಬಿಟ್ಟು ಮತ್ತೇನೆಲ್ಲ ಐಟಮ್ ಸಿಗುತ್ತೆ ಅದೆಲ್ಲ ಟೇಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀರಂತೆ. ಬರ್ರಿ ಈಗ ಅಲ್ಲಿ ಓನರ್ ಜೊತೆ ಮಾತಾಡೋಣ, ಮತ್ತೆ ಏನೆಲ್ಲ ಸ್ಪೆಷಲ್ ಸಿಗುತ್ತೆ ಅದೆಲ್ಲ ಟೇಸ್ಟ್ ಮಾಡೋಣಂತೆ, ಬನ್ನಿ. ಹೇ ಗೈಸ್, ಬನ್ನಿ ಈಗ ನಾವು ಕಿಚನ್ ಹೋಗ್ತಾ ಇದೀವಿ. ಇಲ್ಲೆಲ್ಲ ಏನೆಲ್ಲ ತಯಾರಾಗ್ತಾ ಇದೆ ಅದೆಲ್ಲ ನಿಮ್ಗೆ ಈಗ ಸಿನಿಮೆಟಿಕ್ ಅಲ್ಲಿ ತೋರಿಸ್ತೀನಂತೆ. ಮತ್ತೆ ಅದಾದ್ಮೇಲೆ ಅವರು ಯಾವ ತರ ಏನೇನೆಲ್ಲ ಯೂಸ್ ಮಾಡ್ತಾರೆ ಅಡಿಗೆ ಮಾಡುವಾಗ, ಮತ್ತೆ ಯಾವ ತರ ತಯಾರಾಗುತ್ತೆ ಅದೆಲ್ಲ ನಿಮ್ಗಿಲ್ಲ ಒಂಥರ ಸಿನಿಮೆಟಿಕ್ ಅಲ್ಲಿ ತೋರಿಸ್ತೀನಂತೆ. ಬನ್ನಿ ಈಗ. ಸರಿಗಡಿಯಾಗಿ ರೆಡಿ ಆಗ್ತಾ ಇದ್ದಾವೆ. ಟೇಸ್ಟ್ ಮಾಡಿ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಂತೆ. ಪಲಾವ್ ಈಗ ರೆಡಿ ಆಗ್ತಾ ಇದೆ. ಈಗ ಓಪನ್ ಮಾಡ್ತಾ ಇದ್ದಾರೆ ಕಿಚನ್ ಅಲ್ಲಿ. जरस बघा घालो ಅದ್ರ ಮೇಲೆ ಇದು ಸ್ಪೆಷಲ್ ಇದೆ ಸರ್ವ್ ಆಗೋಕ್ಕೆ. ನೋಡ್ಬೋದು ಫುಲ್ಲು ಬಿಸಿ ಹೋಗಿ ಹೆಂಗೆ ಬರ್ತಾ ಇದೆ. ಸ್ಪೆಷಲ್ ಪಲಾವ್ ಈಗ ಜಸ್ಟ್ ಓಪನ್ ಮಾಡಿದ್ರಲ್ಲ, ಅದನ್ನ ತಂದು ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಇದನ್ನು ಈಗ ನೆಕ್ಸ್ಟ್ ಮುಂದೆ ವಿಡಿಯೋದಲ್ಲಿ ನಾನು ಕೂಡ ಟೇಸ್ಟ್ ಮಾಡಿ ನಿಮ್ಗೆ ತೋರಿಸ್ತೇನಂತೆ. ಬರ್ರಿ ಈಗ ಇನ್ನೊಂದು ಸೂಪ್. ಇಲ್ಲಿ ಮೇನ್ ಫೇಮಸ್ ಏನಪ್ಪ ಅಂದರೆ ಸೂಪು. ಆ ಸೂಪ್ ಯಾವ ರೀತಿ ತಯಾರಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಯಾವ ರೀತಿ. ಬರೀ ಸೂಪೇ ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡ ಬೋಗಣಲ್ಲಿ ರೆಡಿ ಇದೆ ನೋಡಿ. ಇಲ್ಲಿ ಮೇನ್ ಆಗಿ ಫೇಮಸ್ ಇರೋದೇ ಮೇನ್ ಸೂಪ್ಗೋಸ್ಕರ ಇಷ್ಟು ಜನ ಬರ್ತಾರೆ. ಆ ಸೂಪ್ ಕೂಡ ಟೇಸ್ಟ್ ಮಾಡಿ ನೋಡೋಣ. ನಾವು ಟೇಸ್ಟ್ ಮಾಡ್ತೀವಿ ಮತ್ತು ನಿಮಗೂ ಟೇಸ್ಟ್ ಮಾಡಿ ತೋರಿಸ್ತೀವಂತೆ. ನಮಸ್ಕಾರ. ಈಗ ನಮಗೆ ಓನರ್ ಇದ್ದಾರೆ, ಈ ಹೋಟ್ಲ್ ಓನರು. ಅವ್ರದ್ದು ನಮಗೆ ಈಗ ಹೋಟ್ಲ್ ಬಗ್ಗೆ ಮಾಹಿತಿನೂ ಕೊಡ್ತಾರೆ, ಮತ್ತೆ ಅವ್ರ ಹೆಸರು ಏನಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು ರೀ? ವಿನಾಯಕ್ ಅಂತ. ವಿನಾಯಕ್ ಅಂತ ಹೇಳಿ. ಮತ್ತೆ ಇದು ಹೋಟ್ಲು ಸ್ಟಾರ್ಟ್ ಮಾಡೋಕಂತ ಹೇಗೆ ಅನಿಸ್ತು ನಿಮಗೆಲ್ಲ? ಸ್ಟಾರ್ಟ್ ಮಾಡೋದ್ನಲ್ಲಿ ನಾವು ಇಷ್ಟು ನಮಗೆ ಇದು ಇದ್ದಿದ್ದಿಲ್ಲ, ಇಷ್ಟು ಎಲ್ಲ ಬಿಸ್ನೆಸ್ ಆಗತ್ತಂತ ಕನ್ಫರ್ಮೇಶನ್ ಇದ್ದಿದ್ದಿಲ್ಲ. ಏನೋ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಇವಾಗ ಅದು ಅನ್ಬಿಲೀವಬಲ್, ಅದು ಬಿಸ್ನೆಸ್ ಹೆಂಗಿತ್ತ ಹೆಂಗ್ ನಡ್ತಾ ಇದೆ ಏನಿಲ್ಲ ಅಂತ. ಅದು ಚೆನ್ನಾಗಿದೆ ಅಪ್ಪ ಎಲ್ಲ ಬಿಸ್ನೆಸ್. ಇದಕ್ಕೆ ಮುಂಚೆ ನೀವೇನಾದ್ರೂ ಹೋಟ್ಲ್ ಬಿಸ್ನೆಸ್ ಇತ್ತಾ? ಇದಕ್ಕಿಂತ ಮುಂಚೆ ನಮ್ದು ಮಹಾರಾಷ್ಟ್ರ ಇಚಲ್ಗಂಜಿಂದ ಅಲ್ಲಿ ಇದು ಇಡ್ಲಿ ವಡಾನ ಅಂಗಡಿ. ಅಷ್ಟಲ್ಲಿ ಸ್ಕೋಪ್ ಬಂದಿದ್ದಿಲ್ಲ, ಅದು ಏನ್ ರೀಸನ್ ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲೇ ಬಂದಾದ್ಮೇಲೆ ಇದಕ್ಕೆ ಮುಂಚೆ ಬೇರೆ ಬೇರೆ ಊರಲ್ಲಿ ಟ್ರೈ ಮಾಡಿ. ನಮ್ಮ ಫಾದರ್ ಅವರು ಆಲ್ಮೋಸ್ಟ್ ಒಂದು 13 ಊರ್ ತಿರುಗಡೆ. 13 ಊರ್ ತಿರುಗಡೆ. ಅದರಲ್ಲಿ ಒಂದು ಸಿನ್ನೂರು. ಇದಕ್ಕಿಂತ ಮುಂಚೆ ಒಂದು 84-86ನಲ್ಲಿ ನಮ್ಮ ಅಪ್ಪರು ಇಲ್ಲಿ ಬಂದು ಮತ್ತೆ ಹೋದ್ರು. ಅವರು ಒಂದ್ಸತಿ ವಿಸಿಟ್ ಮಾಡಿದಾರೆ ನಮ್ಮ ಫಾದರ್ ಅವರು. ಇವಾಗ ನಾವು ಬಂದಿದ್ದೀವಿ. ಇವಾಗ ನಮ್ದಂದ್ರೆ ಈಗ ಸ್ಪೆಷಲ್ ಅಂದ್ರೆ ನಮ್ದು ಸೂಪ್. ಈ ನಮ್ ಸೂಪ್ ಇಂದ ನಮ್ದೆಲ್ಲ ಬಿಸ್ನೆಸ್ ಟೇಸ್ಟ್ ಮಾಡೋದೇ ಸೂಪ್. ಹೌದು ಸರ್, ಮೊದಲು ಟೇಸ್ಟ್ ಮಾಡೋದು ಸೂಪ್. ಆಮೇಲೆ ಲೈಕ್
ಬೆಸ್ಟ್ ಕ್ವಾಲಿಟಿ ಅಂದ್ರೆ ಇಡ್ಲಿ ಯಾವ ತರ ಅಂದ್ರೆ ಸ್ಪಂಜ್ ನೀವು ಹೂ ತರ ಮಲ್ಲಿಗೆ ಇಡ್ಲಿ ಅಂತ ಬರ್ತದೆ ಆ ತರ ನಮ್ದು ಇಡ್ಲಿ ಬರುತ್ತೆ. ಅದು ಸೆಕೆಂಡ್ ಅಂದ್ರೆ ಈಗ ನಾವು ಹೇಳ್ತೀವಲ್ಲ ವಡಾ, ಈ ವಡಾ ರುಚಿ ಕೂಡ ಬೇರೆ ಇರುತ್ತೆ, ಡಿಫ್ರೆಂಟ್. ಇಲ್ಲಿ ನೀವು ತಿಂದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲ ಡಿಫ್ರೆಂಟ್ ಕ್ವಾಲಿಟಿ ಇರುತ್ತೆ. ಆಮೇಲೆ ಚಟ್ನಿ ಕೂಡ ಡಿಫ್ರೆಂಟ್ ಇರುತ್ತೆ. ಇಲ್ಲೆಲ್ಲ ಸಿಗುತ್ತೆ ಸರ್ ಇಲ್ಲೆಲ್ಲ? ನಮ್ ಕಡೆ ಸಿಗೋದು ಇಡ್ಲಿ, ವಡಾ, ಪಲಾವ್, ಪೂರಿ. ಆಮೇಲೆ 11 ಗಂಟೆ ಮೇಲೆ ದೋಸೆ ಸಿಗುತ್ತೆ ಸರ್. ದೋಸೆ ಮತ್ತೆ ಪಲಾವ್ ದೋಸೆ ಎರಡು ಕಂಟಿನ್ಯೂಟಿ 3 ಗಂಟೆ ತನಕ ಕಂಟಿನ್ಯೂಟಿ ಇರುತ್ತೆ ಸರ್. ಆಮೇಲೆ ಇದು ಸರ್ವಿಸ್ ಕೌಂಟರ್, ಓನ್ಲಿ ಸರ್ವಿಸ್ ಕೊಡೋದು. ನಿಮ್ಗೆ ಸಾಯಂಕಾಲ ಏನಾದ್ರು ಸ್ಪೆಷಲ್ ಏನಾದ್ರು ಇದೆಯಾ? ಹಾ, ಸಾಯಂಕಾಲ ಸ್ಪೆಷಲ್ ಮಾಡ್ತಿದ್ವಿ, ಇವಾಗ ಮತ್ತೆ ಟ್ರೈ ಮಾಡ್ತಾ ಇದೀವಿ ಸಾಯಂಕಾಲ ಮಾಡ್ಬೇಕಂತ. ಇದಕ್ಕಿಂತ ಮುಂಚೆ ಮಾಡಿದ್ವಿ, ಸ್ವಲ್ಪ ಲೇಬರ್ ಕ್ಲೋಸ್ ಆಗಿತ್ತು, ಈ ಮತ್ತೆ ರೀಓಪನ್ ಮಾಡ್ಬೇಕಂತ ಇದ್ದೀನಿ. ಸಾಯಂಕಾಲ ಅಂದ್ರೆ ಪಾನಿಪುರಿ, ನಮ್ದು ಗಿರ್ಮಿಟ್ಟ ಈ ತರ ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ಬರೀ ಸರ್ ಮತ್ತೆ ಇದು ಬರೇ ಇಲ್ಲಿ ಕೌಂಟರ್ ಅಷ್ಟೇನಾ? ಇದು ಆಕ್ಚುಲಿ ಸರ್ವಿಸ್ ಕೌಂಟರ್, ಇದು ಓನ್ಲಿ ಸರ್ವಿಸ್ ಕೊಡ್ತೀವಿ. ಪಾರ್ಸಲ್ ಅಂದ್ರೆ ನಮ್ ಕೌಂಟರ್ ಬೇರೆ ಇದೆ. ಬರ್ರಿ ಈಗ ಇವರು ಪಾರ್ಸಲ್ ಕೂಡ ಇಲ್ಲಿ ಮಾಡಿಕೊಡ್ತಾರೆ, ಅದು ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಅಂತೆ. ಇದು ಕ್ಯಾಶ್ ಕೌಂಟರ್. ಆಕ್ಚುಲಿ ಇಲ್ಲಿ ನಾವು ಏನ್ ಮಾಡ್ತೀವಿ, ಟೋಕನ್ ಕೊಟ್ಟು ಕ್ಯಾಶ್ ತಗೊಂಡು ಆಮೇಲೆ ಫಸ್ಟ್ ಇದು ಮಾಡಿ ಟೋಕನ್ ತಗೊಂಡು ಹೋಗ್ಬೇಕು ಇಲ್ಲಿ. ಅದಕ್ಕೆ ಇದು ಕಂಪಲ್ಸರಿ ಮಾಡ್ಬಿಟ್ಟಿವಿ. ಅದಾದ್ಮೇಲೆ ಇದು ಪಾರ್ಸಲ್ ಕೌಂಟರ್. ಇಲ್ಲಂದ್ರೆ ಯಾಕಂದ್ರೆ ಫಸ್ಟಿಗೆ ಟೋಕನ್ ಇದ್ದಿದ್ದಿಲ್ಲ, ಇಲ್ಲ ಟೋಕನ್ ಇದ್ದಿದ್ದಿಲ್ಲ, ರಶ್ ಭಾಳ ಇದ್ದಿತ್ತಲ್ಲ, ಕಸ್ಟಮರ್ ಏನ್ ತಗೊಂಡ್ರೆ ಏನು ಗೊತ್ತಾಗಲ್ಲ, ಗೊತ್ತಾಗ್ತಲ್ಲ, ಕ್ಯಾಲ್ಕುಲೇಷನ್ ಮಾಡಕ್ ಆಗ್ತಿಲ್ಲ. ಟೋಕನ್ ಸಿಸ್ಟಮ್ ಮಾಡ್ಬಿಟ್ಟಿವಿ. ಇವಾಗ ಗೊತ್ತಾಗತ್ತಾ ಯಾರು ಎಷ್ಟು ತಗೊಂಡಾರ ಏನಿಲ್ಲ ಗೊತ್ತಾಗ್ಬಿಡತ್ತ. ಆಮೇಲೆ ಇದು ಅಂದ್ರೆ ಪಾರ್ಸಲ್, ಅಲ್ಲಿ ಬಹಳ ರೆಸ್ಟ್ ಆಗತ್ತೆ. ಅದು ಒಂದೇ ಕಡೆ ಪಾರ್ಸಲ್ ಮತ್ತೆ ಸರ್ವಿಸ್ ಕೊಡೋಕ್ ಆಗಲ್ಲ, ಅದರ ಸಲುವಾಗಿ ನಾವು ಸಪರೇಟ್ ಮಾಡ್ಬಿಟ್ಟಿವಿ ಪಾರ್ಸಲ್ ಕೌಂಟರ್ ಅಂತ. ಅದೇ ಇಲ್ಲಿ ರೆಸ್ಟ್ ಆಗಲ್ಲ, ಅಲ್ಲಿ ರೆಸ್ಟ್ ಆಗಲ್ಲ, ನೀಟಾಗಿ ಹೋಗುತ್ತೆ ಪಾರ್ಸಲ್. ಕೌಂಟರ್ ಕೂಡ ಫ್ಯಾಮಿಲಿನೇ ಇದೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸರ್, ಎಲ್ಲ ಫಾದರ್ ಹಾ. एक प्लेट वड़ा. ಇವರು ನಮ್ ಬಿಗ್ ಬಾಸ್ ಅಂದ್ರೆ ನಮ್ ಫಾದರ್ ಅವರು. ಇವ್ರು ಕ್ಯಾಶ್ ಕೌಂಟರ್ ಎಲ್ಲ ಹ್ಯಾಂಡಲ್ ಮಾಡ್ತಾರ. ಅವರು ಟೋಕನ್ ತೆಗಿಯೋದು, ಕ್ಯಾಶ್ ತಗೋದು, ಎಲ್ಲ ಟೋಕನ್ ಅವರೇ ತಂದು ಕೊಡೋದು ಇಲ್ಲಿ. ಮೇನ್ ಬಿಗ್ ಬಾಸ್ ಅದು. ನಿಮ್ಮ ಹೆಸರು ಸರ್? ಪುಂಡಲೀಕ್ ಸಾ. ನೀವು ಕೂಡ ತುಂಬಾ ವರ್ಷದಿಂದ ಇದೆ ಹೋಟೆಲ್ ಬಿಸ್ನೆಸ್ ಸರ್? ಇಲ್ಲ, ಮೊದಲ ನಮ್ದು ನಾನ್-ವೆಜ್ ಹೋಟೆಲ್ ಇತ್ತು, ನಾ ಮಾಡಿದ್ದು. ಈಗ ಮಕ್ಕಳು ಮಾಡೋದು ಇದನ್ನ ಇಡ್ಲಿ ವಡಾ ಸೆಂಟರ್. ಸೌಜಿ ಹೋಟೆಲ್ ಇತ್ತು ನಮ್ದು. 50 ವರ್ಷ ಮಾಡಿ ಹೋಟೆಲ್. 50 ವರ್ಷ ಹೋಟೆಲ್ ಬಿಸ್ನೆಸ್ ಐಡಿಯಾ ಇದೆ. ಹಾ, ಹೌದಾ? ಥ್ಯಾಂಕ್ ಯು ಸರ್. ಈಗ ಇಲ್ಲಿ ಪಾರ್ಸಲ್ ಎಲ್ಲ ಕಟ್ತಾ ಇದಾರೆ, ಅವ್ರ ಜೊತೆ ಮಾತಾಡೋಣ ಅಂತೆ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು? ಅನಿಲ್ ಅಂತ. ನೀವು ಪಾರ್ಸಲ್ ಡಿಪಾರ್ಟ್ಮೆಂಟ್ ನಿಮ್ದೆಲ್ಲ? ಹೌದು, ಪಾರ್ಸಲ್ ಮಾಡ್ತೀವಿ ಇಲ್ಲಿ. ಕೌಂಟರ್ ಆಲ್ರೌಂಡರ್ ನಮ್ದು. ಪಾರ್ಸಲ್ ಹಂಗೆ ನಡೀತಾ ಇದಾವೆ? ಕಂಟಿನ್ಯೂ ಇರ್ತವೆ. ಮಕ್ಕಳ ಸಲುವಾಗಿ ಪಾರ್ಸಲ್ ಹೋಯ್ತಾರೆ ಸ್ಕೂಲ್ಗೆ, ಮನೆಗೆ ಕಂಟಿನ್ಯೂ ಪಾರ್ಸಲ್. ಓಕೆ. ನಮಸ್ಕಾರ ರೀ. ನಮಸ್ಕಾರ. ಪರಶುರಾಮ್ ಸಾವಿ ರೇವಾಗಿ. ನೀವು ಇಲ್ಲಿ ಪಾರ್ಸಲ್ ಕೌಂಟರ್ ಅಲ್ಲಿ ನಿಮ್ದೇ ಇಲ್ಲಿ? ಪಾರ್ಸಲ್ ಕೌಂಟರ್ ನಮ್ದು. ಓಕೆ. ಥ್ಯಾಂಕ್ಸ್ ಸರ್. ಸೂಪಿಗೆ ಹೆಚ್ಚು ಬರ್ತಾವ್ರಿ ಗಿರಾಕಿ. ಮೇನ್ ಸೂಪ್. ಈ PW ಕ್ಯಾಂಪ್ ಲಿಂದ ಬರ್ತಾವ್ರಿ ಇಲ್ಲಿ ಗಿರಾಕಿ. ಕ್ಯಾಂಪ್ ಎಲ್ಲ ದೂರದಿಂದ ಬರ್ತಾರೆ. ದೂರದಿಂದ ಬರ್ತಾರೆ. ಮೇನ್ ಸೂಪ್ ಲಿಂದ ಇಲ್ಲಿ ಗಿರಾಕಿ ಹೆಚ್ಚು ಬರ್ತಾರೆ. ಎಲ್ಲ ಐಟಮ್ ಚೆನ್ನಾಗಿದೆ. ಎಲ್ಲ ಐಟಮ್ ಚೆನ್ನಾಗಿದೆ. ಎಲ್ಲ. ಥ್ಯಾಂಕ್ ಯು ಸರ್. ಗಾಯ್ಸ್, ಮತ್ತೆ ಈ ಹೋಟೆಲ್ದು ಯಾವಾಗ ಓಪನ್ ಮತ್ತೆ ಕ್ಲೋಸ್, ಏನಾದ್ರು ರಜೆ ಇದೆ ಅನ್ನೋ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಬನ್ನಿ. ರಜೆ ಅಂತೂ ಏನಿಲ್ಲ. ಮಾರ್ನಿಂಗ್ 6 o'clockಗೆ ಇಡ್ಲಿ ರೆಡಿ ಇರುತ್ತೆ. ಇಡ್ಲಿ, ವಡಾ, ಪಲಾವ್ ಎಲ್ಲ ರೆಡಿ ಇರುತ್ತೆ. ಆಮೇಲೆ ಮಧ್ಯಾಹ್ನ 3 ಗಂಟೆ ಕ್ಲೋಸ್ ನಮ್ದು. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ. ಇದು ಫಸ್ಟ್ ಬ್ರಾಂಚ್. ಸೆಕೆಂಡ್ ಬ್ರಾಂಚ್ ಅಂದ್ರೆ ವಿತ್ LIC ಆಫೀಸ್ ರಾಯಚೂರು, 2ನೇ ಬ್ರಾಂಚ್. ಸೆಕೆಂಡ್ ಬ್ರಾಂಚ್ ಅಂದ್ರೆ ನಮ್ದು LIC ಆಫೀಸ್ ಪಕ್ಕ, ರಾಯಚೂರು ರೋಡ್ LIC ಆಫೀಸ್ ಪಕ್ಕ ಒಂದು ಐತಿ. ಅಲ್ಲಿ ಏನ್ ಸ್ಪೆಷಲ್ ಸಿಗುತ್ತೆ? ಅಲ್ಲಿ ಸೇಮ್ ಸರ್, ಇಡ್ಲಿ, ವಡಾ, ಪಲಾವ್, ಪೂರಿ ಎಲ್ಲ ಸೇಮ್. ಅಲ್ಲಿನ ಟೈಮಿಂಗ್ ಮಾರ್ನಿಂಗ್ 6 o'clock ಇಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ ಅಲ್ಲಿ. ಇಲ್ಲಿ 3 ಗಂಟೆ ತನಕ. ಅಂದ್ರೆ ಈ ಕರೆಂಟ್ ಲೊಕೇಶನ್ ಏನಿದೆ ಇದ್ರದ್ದು ಲೊಕೇಶನ್ ಅಂದ್ರೆ ಇದು ಕುಷ್ಟಗಿ ರೋಡ್, ಬಸವ ಸರ್ಕಲ್ ಬರುತ್ತೆ. ಬಸವ ಸರ್ಕಲ್ ಸ್ವಲ್ಪ ಮುಂದೆ ಬರುತ್ತೆ ಸರ್. ಅಪೋಸಿಟ್ ತನ್ಮಯ ಹಾಸ್ಪಿಟಲ್ ಅಪೋಸಿಟ್. ತನ್ಮಯ ಹಾಸ್ಪಿಟಲ್ ಅಪೋಸಿಟ್ ಸರ್. ಗೈಸ್, ನೀವೇನಾದ್ರು ವಿಸಿಟ್ ಮಾಡ್ತೀರಾ ಅಂದ್ರೆ ನಮ್ಮ ಕುಷ್ಟಗಿ ರೋಡ್ ಇದೆಯಲ್ಲ, ಅದು ತನ್ಮಯ ಹಾಸ್ಪಿಟಲ್ ಅಪೋಸಿಟ್ ನಮ್ಮ ಸೌಜಿ ಭವಾನಿ ಹೋಟ್ಲ್ ಕಾಣುತ್ತೆ. ನೀವು ಬಂದು ಇಲ್ಲಿ ಟೇಸ್ಟ್ ಮಾಡ್ಬೋದು.
ಇದರ ಸೂಪ್ ಮತ್ತು ಇದರೆಲ್ಲ ರುಚಿದ ಎಲ್ಲ ಕೈ ಚಳಕನೇ ಈ ಫುಲ್ ಫ್ಯಾಮಿಲಿನೇ. ಈ ಫ್ಯಾಮಿಲಿ ಜೊತೆನೂ ಮಾತಾಡೋಣಂತೆ ಈಗ ಮುಂದೆ. ಈಗ ಫ್ಯಾಮಿಲಿ ಜೊತೆ ಮಾತಾಡೋಣ, ಈಗೆಲ್ಲ ಕಿಚನ್ ಬಗ್ಗೆ ಅದೆಲ್ಲ ಸ್ವಲ್ಪ ತಿಳ್ಕೊಳ್ಳೋಣಂತೆ. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಹುಲಿಗಮ್ಮ ರೀ. ಹುಲಿಗಮ್ಮ ಏನ್ರಿ? ಓನರ್ ಅವರು ಓನರ್ನವ್ರ ಅಮ್ಮನವ್ರು. ನಿಮ್ಮ ಹೆಸರು ರೀ? ಅಂಬಿಕಾ ಅಂತ ಹೇಳ್ರಿ. ಓಕೆ ರೀ. ಅಂದ್ರೆ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಈಗ 1 ವರ್ಷ 2 ವರ್ಷ ಆತ್ರಿ ಈಗ ಮಾಡಕತ್ತ. 2 ವರ್ಷ ಆಯ್ತು. ಆಗಸ್ಟ್ ಬಂದ್ರ 2 ವರ್ಷ. ಹೌದು, ಈಗ ಆಗಸ್ಟ್ ಬಂದ್ರೆ 2 ವರ್ಷ. 2 ವರ್ಷ ತುಂಬಿ 3 ವರ್ಷದಾಗ 3 ವರ್ಷ ಆಗುತ್ತೆ. ಇದು ಎಲ್ಲ ನೀವು ಕಿಚನ್ ಫ್ಯಾಮಿಲಿನೇ ಮೇಂಟೈನ್ ಮಾಡ್ತೀರಾ? ಹೌದ್ರಿ, ಎಲ್ಲ ನಾ ಕಿಚನ್ ಫ್ಯಾಮಿಲಿನೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲಾರ ಮನೆಯವ್ರಿ. ಮನೆಯವರೇ ಕೂತು ಎಲ್ಲ ಎಲ್ಲ ಎಲ್ಲಾರು ಗ್ರೇಟ್ ಅಂತ ಹೇಳ್ಬೋದ್ರಿ. ಎಲ್ಲ ಮನೆಯವ್ರ ಕೆಲವೊಂದ್ಸಲಿ ನಾವು ನೋಡ್ತೀವಿ ಎಲ್ಲ ಹೊರಗಷ್ಟೇ ಬೇರೆ ಇರ್ತಾರೆ ಫ್ಯಾಮಿಲಿ, ನೀವು ಒಳಗೆ ಎಲ್ಲ ಫ್ಯಾಮಿಲಿನೂ ಇನ್ಕ್ಲೂಡ್ ಆಗಿದ್ರಿಂದ ಟೇಸ್ಟಿ ನಾವು ಏನು ಹೇಳಕ್ ಇರೋದಿಲ್ಲ. ಹೌದೌದ್ರಿ. ಇಲ್ಲಿ ಸೂಪಿ ಸಲಾಗೆ ಬರ್ತಾರೆ ಎಲ್ಲ ಗಿರಾಕಿ ಅವು. ನಮ್ಮ ಸೂಪ್ ಎಲ್ಲ ಸೂಪರ್ ನಮ್ದು. ಆಯ್ತು ರೀ, ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್. ಬನ್ನಿ ಗೈಸ್, ಈಗ ನಮ್ಮ ಕಸ್ಟಮರ್ಸ್ ಎಲ್ಲ ಈಗ ನಾಷ್ಟ ಮಾಡ್ತಾ ಇದ್ದಾರೆ. ಅವ್ರದ್ದು ಚಿಕ್ಕದಾಗಿ ಒಂದು ರಿವ್ಯೂ ತೊಗೊಳಂತೆ. ಇಲ್ಲಿ ಯಾರ್ಯಾರು ರಿವ್ಯೂ ಕೊಡ್ತಾರೆ ಅದೆಲ್ಲ ಒಂದು ಚಿಕ್ಕದಾಗಿ ತೊಗೊಳಂತೆ. ಬನ್ನಿ ಇಲ್ಲಿ ನಮ್ಮ ಮಾಮನವ್ರು ಬಂದಿದ್ದಾರೆ. ಅವ್ರದ್ದೊಂದು ಚಿಕ್ಕದಾಗಿ ರಿವ್ಯೂ ತಗೊಳ್ಳೋಣ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ವೀರೇಶ್ ಹಿರೇಮಠ. ವೀರೇಶ್ ಹಿರೇಮಠ. ನೀವು ನಾಷ್ಟ ಮಾಡ್ತಾ ಇದ್ದೀರಾ? ಏನ್ ಸ್ಪೆಷಲ್ ತೊಗೊಂಡಿರಾ ಇವತ್ತು? ಇವತ್ತು ಪಲಾವ್ ತಗೊಂಡಿದ್ದೀನಿ. ಪಲಾವ್ ತೊಗೊಂಡಿದ್ದೀರಾ? ಇಲ್ಲಿ ನಿಮ್ಗೆ ಇಡ್ಲಿ ವಡ ತಗೊಂಡಿದ್ವಿ, ನೆಕ್ಸ್ಟ್ ಪಲಾವ್ ತಗೊಂಡಿದ್ದೀನಿ. ಇಡ್ಲಿ ವಡ ನಿಮ್ಗೆ ಸ್ಪೆಷಲ್ ಏನ್ ಇಷ್ಟ? ಎಲ್ಲ ಚೆನ್ನಾಗಿದೆ. ಇಡ್ಲಿ ವಡ ಚೆನ್ನಾಗಿದೆ. ಇಡ್ಲಿ ವಡ ಚೆನ್ನಾಗಿದೆ. ಹೌದಾ? ಸಾಂಬಾರ್ ಚೆನ್ನಾಗಿರುತ್ತೆ. ಸಾಂಬಾರ್ ಚೆನ್ನಾಗಿದೆ. ಮೇನ್ ಆಗಿ ಸೂಪ್ ತಗೊಂಡ. ಮತ್ತೆ ಎಷ್ಟು ದಿನದಿಂದ ಬರ್ತಾ ಇದ್ರ ಇಲ್ಲಿ? ನಾವು ಸ್ಟಾರ್ಟಿಂಗ್ ಹೋಟೆಲ್ ಅದರಲ್ಲಿದ್ದನ್ನು ಬರ್ತಾ ಇದ್ದೇವೆ. ಹೌದಾ? ಟೇಸ್ಟ್ ಎಲ್ಲ ಹೇಗೆ ಅನಿಸ್ತದೆ? ಟೇಸ್ಟ್ ಚೆನ್ನಾಗಿದೆ. ಇಲ್ಲಿ ಬರ್ರಿ ಗಾಯ್ಸ್, ಮತ್ತು ಇನ್ನೊಬ್ರು ಅಣ್ಣವ್ರು ಇದ್ದಾರೆ. ಅವ್ರು ಕೂಡ ಇಲ್ಲಿ ಟಿಫಿನ್ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಚಿಕ್ಕದಾಗಿ ರಿವ್ಯೂ ತಗೊಳ್ಳೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು? ರೋಹಿತ್ ಅಂತ. ರೋಹಿತ್ ಅಂತ. ಏನ್ ಸ್ಪೆಷಲ್ ತಗೊಂತೀರಾ ನೀವು? ಸ್ಪೆಷಲ್ ಅಂದ್ರೆ ಮೊದ್ಲಾಗಿ ಸೂಪ್ ಇಡ್ಲಿ ಅಂತ ಮಾಡ್ತಾ ಇದಾರಲ್ಲ, ಸೂಪ್ ಟೇಸ್ಟ್ ಮಾತ್ರ ಬೇರೆನೇ ಇದೆ. ಮತ್ತೆ ವಡ ಬಂದ್ಬಿಟ್ಟು ಫುಲ್ ಕ್ರಿಸ್ಪಿ ಆಗಿರುತ್ತೆ. ಮತ್ತೆ ಎಲ್ಲ ಚಟ್ನಿ ಎಲ್ಲ ಚಲೋ ಇದೆ. ಹೌದಾ? ಎಷ್ಟು ದಿನದಿಂದ ಬರ್ತಾ ಇದ್ರಿ ನೀವು ಇಲ್ಲಿ? ಫ್ರಮ್ ದ ಓಪನಿಂಗ್ ಡೇ. ಓಪನಿಂಗ್ ಆದ್ರಿಂದ ನೀವು ಇಲ್ಲಿ ಕಸ್ಟಮರ್ ಡೈಲಿ ಅವಾಗ ಬಂದು ಟೇಸ್ಟ್ ಮಾಡ್ತಾ ಇರ್ತೀರಾ? ಹೌದು. ಬ್ರೇಕ್ಫಾಸ್ಟ್ ಮಿಸ್ ಆದ್ರೆ ನಮ್ಮ ಫಸ್ಟ್ ವೆರೈಟಿ ಇದೇ ಇರುತ್ತೆ. ಇಲ್ಲಿ ನಿಮ್ಗೆ ಸ್ಪೆಷಲ್ ಆಗಿ ಏನ್ ಇಷ್ಟ? ಸ್ಪೆಷಲ್ ಆಗಿ ಇದೆ ಇಡ್ಲಿ ವಡ ಮತ್ತೆ ಸಾಂಬಾರ್ ಅಂತ ಸೂಪ್ ಮಾಡ್ತಿದಾರಲ್ಲ, ಟೇಸ್ಟ್ ಬಾರಿ ಚೇಂಜ್ ಇದೆ ಹೊರಗಿಂದ. ಥ್ಯಾಂಕ್ ಯು. ಸ್ಪೆಷಲ್ ಆಗಿ ನಾವೀಗ ವಡ ಡೀಪ್ ಮತ್ತು ಇಡ್ಲಿ ಡೀಪ್ ತೊಗೊಂತಾ ಇದೀವಿ. ಬನ್ನಿ ಇದನ್ನ ಯಾವ ರೀತಿ ಸರ್ವ್ ಮಾಡ್ತಾರೆ ನೋಡ್ಕೊಂಡ್ ಬರೋಣ. ಈ ಸೂಪ್ ಮೊದಲ ಟೇಸ್ಟ್ ಮಾಡ್ಬೇಕಂತಾನೆ ಇವೆರಡು ಸಪ್ರೇಟ್ ಆಗಿ ತೊಗೊಂತಾ ಇದೀವಿ. ಬನ್ನಿ ಇವೆರಡು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ. ಈಗ ಬನ್ನಿ ಒಂದು ಟೇಬಲ್ ಹಿಡ್ಕೊಳ್ಳೋಣ. ಈ ಟೇಬಲ್ ಸಿಗೋದು ಕಷ್ಟ, ಆದ್ರೂ ಯಾವ್ದಾದ್ರು ಒಂದು ಟೇಬಲ್ ಖಾಲಿ ಮಾಡಿ ತೊಗೊಳೋಣ. ಇಡ್ಲಿ ಜೊತೆ ಮೊದಲ ಈಗ ಸೂಪ್ ಟ್ರೈ ಮಾಡಮ್ಮ. ಏನು ಬೇಡ, ಖಾಲಿ ಸೂಪ್ ಒಂದೇ ಟ್ರೈ ಮಾಡೋಣ. ಆಹಾ, ಅದ್ಭುತ. ಈಗ ಅದ್ರ ಜೊತೆ ಒಂದು ಬೈಟ್ ಈಗ ವಡ ತೊಗೊಳ್ಳೋಣಂತೆ. ಆಹಾ, ಬಾಯಲ್ಲಿ ಇಟ್ಟ ತಕ್ಷಣ ಕರೆದು ಹೋಗ್ತಾ ಇದೆ, ಆ ಥರ ಇದೆ. ಸೂಪರ್. ಅದ್ರ ಜೊತೆ ಇಡ್ಲಿನೂ ತೊಗೊಂಡಿವಲ್ಲ, ಇದನ್ನು ಈಗ ಟೇಸ್ಟ್ ಮಾಡೋಣ ಬನ್ನಿ. ಇಡ್ಲಿ ವಿತ್ ಸೂಪು. ಎರಡು ತಿಂತ ಇದ್ರೆ ಸ್ವರ್ಗ. ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಇವೆರಡು ಮಾತ್ರ ಟೇಸ್ಟ್ ಮಾಡಿದೆ, ತುಂಬಾ ಅದ್ಭುತವಾಗಿದೆ. ನೀವು ಇಲ್ಲಿ ಬಂದರೆ ಮಸ್ಟ್ ಟ್ರೈ ಮಾಡಿ. ಡೀಪ್ ಇಡ್ಲಿ, ಡೀಪ್ ವಡ. ಪೂರಿನೂ ಬಂತು ನೋಡಿ. ಈಗ ಸರ್ವ್ ಮಾಡ್ತಾಯಿದ್ರೆ 4 ಪೂರಿ ಬಂದಿದ್ದಾವೆ ಒಂದು ಪ್ಲೇಟಲ್ಲಿ. ಇದು ಸ್ಪೆಷಲ್ ಚಟ್ನಿ ಯಾವುದಣ್ಣ ಇದು? ಪೂರಿ ಚಟ್ನಿ. ಅದು ನಮ್ಮ ಗದಗ ಸೈಡ್ ಬರ್ತಲ್ಲ ಆ ಥರ. ಯಾವ ಚಟ್ನಿ ಅಂತಾರಲ್ಲ ಬರೋ ಇದಕ್ಕೆ? ಇದು ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಇದು. ಬರ್ರಿ. ಈಗ ಇದ್ರ ಜೊತೆ ಪೂರಿನ ಟೇಸ್ಟ್ ಮಾಡೋಣ. ಈಗ ನೋಡ್ಬೋದು ಫುಲ್ಲು. ಆಹಾ, ಸೂಪರ್. ಅದ್ಭುತ. ಈಗ ತಂದಿರೋ ಐಟಮ್ ಎಲ್ಲ ಖಾಲಿ ಆಗಿದೆ. ಈಗ ನೆಕ್ಸ್ಟ್ ಪಲಾವ್ ಟ್ರೈ ಮಾಡೋಣ ಅಂತ. ಬರ್ರಿ ಈಗ ಹೋಗಿ ಪಲಾವ್ ತೊಗೊಂಬಂದು ನೋಡೋಣ. ಇದೇನು ಸಾಂಬಾರು ಇದು? ಪಲಾವ್ ಸಾಂಬಾರು. ಸ್ಪೆಷಲ್ ಆಗಿ ಪಲಾವ್ಗೆ ಸ್ಪೆಷಲ್ ಅಂದ್ರೆ ಶೇರ್ವಾ ಅಂತ, ಕೆಲವು ಜನ ಶೇರ್ವಾ ಅಂತ, ಸೌಜಿ ಶೇರ್ವಾ ಅಂತಾರಲ್ಲ ಅದೇ. ನಾವು ಪಲಾವ್ ಸಾಂಬಾರ್ ಅಂತ. ಚಟ್ನಿ.
ಇನ್ನೇ ವಡ ಕೇಳಿ. ಓಕೆ, ಇದನ್ನು ಕೂಡ ಈಗ ಟೇಸ್ಟ್ ಮಾಡೋಣ ಅಂತೆ. ಗಾಯ್ಸ್ ನೋಡ್ಬೋದು, ಇಲ್ಲಿನ ಸ್ಪೆಷಲ್ ಪಲಾವ್ ಕೂಡ ತೊಗೊಂಡಿದ್ದೀನಿ. ಅದ್ರ ಜೊತೆ ಈಗ ನಾವು ಸೂಪ್ ಅಂದಿರೋ ಆ ಸೂಪ್ ಅಲ್ಲದೆ ಇಲ್ಲಿ ಸೌಜಿ ಸೇರು ಅಂತ ಕೊಡ್ತಾರೆ, ಆ ಸೇರೋ ಜೊತೆ ಹಾಕೊಂಡು ತೊಗೊಂಬಂದಿದ್ದೀನಿ. ಈಗ ಇದನ್ನು ಟೇಸ್ಟ್ ಮಾಡೋಣ ಅಂತೆ, ಬನ್ನಿ. ಈಗ ಚಟ್ನಿ ಸಾಂಬಾರ್ ಮಿಕ್ಸ್ ಮಾಡಿ ಆ ಸಾಂಬಾರ್ ಫ್ಲೇವರೇ ಟೇಸ್ಟ್ ಇದೆ. ಆ ಸೇಮ್ ಸಾಂಬಾರು ಒಂಥರ ಸೌಜಿ ಚಿಕನ್ ಸೇರ್ವ ಇದ್ದಂಗಿದೆ. ಇದು ಮಸ್ತ್ ಇದೆ, ಮಸ್ತ್ ಚಟ್ನಿ. ಇನ್ನೊಂದು ತೊಂತೀನಿ. ವಾವ್, ಸೂಪರ್. ಅದ್ರ ಜೊತೆ ವಡ ಒಂದು ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಅನ್ನಾವತ್ತಾಗಿದೆ, ಸೂಪರ್ ಆಯ್ತಪ್ಪ. ಗಾಯ್ಸ್, ಊಟ ಎಲ್ಲ ಮಸ್ತಾಗಿ ಆಯಿತು. ನಾಷ್ಟ, ಟಿಫಿನ್ನು, ಅದರ ಇಡ್ಲಿ ಮತ್ತು ಸೂಪ್ ಜೊತೆ ಮತ್ತು ಅದು ಪಲಾವ್ಗಂದು ಸಪ್ರೇಟಾಗಿ ಸಾಂಬಾರು ಮಾಡ್ತಾರೆ, ಅದ್ರೂ ಕೂಡ ಅದ್ಭುತವಾಗಿ ಟೇಸ್ಟ್ ಇತ್ತು. ನೀವೇನಾದರೂ ಈ ಹೋಟ್ಲಿಗೆ ಬರ್ತೀರಂದರೆ ನಮ್ಮ ಕುಷ್ಟಗಿ ರೋಡ್ ಇದೆ ಅಲ್ವಾ, ಆ ಕುಷ್ಟಗಿ ರೋಡ್ ಹೋಗೋರ ದಾರಿಗೆ ಇಲ್ಲಿ ತನ್ಮಯ ಹಾಸ್ಪಿಟ್ಲ್ ಆಪೋಸಿಟೇ ನಮ್ಮ ಶ್ರೀ ಭವಾನಿ ಸೌಜಿ ಟಿಫಿನ್ ಸೆಂಟರ್ ಅಂತಿದೆ, ಬಂದು ವಿಸಿಟ್ ಮಾಡ್ಬೋದು. ನನಗಂತೂ ಟೇಸ್ಟ್ ಮಾತ್ರ ಜಬರ್ದಸ್ತ್ ಅಂತು. ಮತ್ತು ನೀವೇನಾದರೂ ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದರೆ ಬಂದು ಟೇಸ್ಟ್ ಮಾಡ್ಬೋದು. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು. ಬರೀ ಇಲ್ಲಿ ಅಕ್ಕವ್ರು ಕೂಡ ವರ್ಕ್ ಮಾಡ್ತಾರೆ, ಅವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣಂತೆ. ಅಕ್ಕ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗಲಕ್ಷ್ಮಿ ಅಂತ ಹೇಳಿ. ನಾಗಲಕ್ಷ್ಮಿ ರೀ. ಮತ್ತೆ ಇಲ್ಲಿ ಎಷ್ಟು ದಿನದಿಂದ ವರ್ಕ್ ಮಾಡ್ತಿದ್ದೀರಾ? ನಾವು ಈ ಹೋಟೆಲ್ ಚಾಲೂ ಆದಾಗಿಂದ ನಾವು ಇಲ್ಲೇ ವರ್ಕ್ ಮಾಡ್ತಾ ಇದೀವಿ. ಈಗ 2 ವರ್ಷ ಆಯ್ತು ಇಲ್ಲೇ. ಲೋಕಲ್ ಇಲ್ಲೇ, ನಾವು ಸಿಂಧನೂರಲ್ಲಿ ಇರೋದು. ಹೌದಾ? ಒಂದು ಹೋಟೆಲ್ ಸ್ಟಾರ್ಟ್ ಆದ್ರಿಂದ ಇಲ್ಲೇ ನಾವು ಇಲ್ಲೇ ವರ್ಕ್ ಮಾಡ್ತಾ ಇರೋದು. ವರ್ಕ್ ಎಲ್ಲ ಹೇಗೆ ಅನಿಸ್ತಾ? ಇಲ್ಲೆಲ್ಲ ಡೈಲಿ ವರ್ಕ್ ಎಲ್ಲ ಚೆನ್ನಾಗಿದೆ ರೀ. ನಮ್ಗೆ ಮೊದ್ಲ ಇಲ್ಲಿ ಎಲ್ಲ ಬಂದಾಗ ಏನು ಬರ್ತಾ ಇರ್ಲಿಲ್ಲ. ನಮ್ಗೆ ಪೂರಿ ಮಾಡ್ಬೇಕಂತ ಹೇಳಿ ತಗೊಂಡ್ರಿ ಇಲ್ಲಿ ವರ್ಕ್ ಮಾಡಕ್ಕೆ, ಆದ್ರೆ ನಮಗೆ ಪೂರಿನೇ ಬರ್ತಾ ಇರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಪೂರಿ ಹಾಕ್ತೀನಿ, ವಡ ಮಾಡ್ತೀನಿ, ದೋಸೆ ಹಾಕ್ತೀನಿ, ಇಡ್ಲಿ ಮಾಡ್ತೀನಿ, ಪ್ರತಿಯೊಂದು ಕೆಲ್ಸನೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಕೆಲಸ ಮಾಡ್ತಾ ಕಲ್ತಿದೀವಿ. ಅದ್ರಾಗೂ ಇವರು ಹೋಟ್ಲಲ್ಲಿರೋ ಯಾರೇ ಆಗ್ಲಿ ನಮ್ಗೆ ಹೊರಗಿನವರು ವರ್ಕ್ ಮಾಡಕ್ ಬಂದಿರೋರು ತರ ಯಾರು ನೋಡಿಲ್ಲ. ಎಲ್ಲ ಮನೆಯವ್ರ ತರಾನೇ ಹೊಂದ್ಕೊಂಡಿದೀವಿ. ಎಲ್ಲ ಚೆನ್ನಾಗಿದ್ದಾರೆ. ಆದ್ರೆ ಒಟ್ಟು ಫುಡ್ನು ಎಲ್ಲ ಟೇಸ್ಟ್ ಆಗಿ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಮನೇಲಿ ಎಲ್ಲ ಏನೇ ಮಸಾಲೆ ಮಾಡ್ಲಿ ಏನೇ ಮಾಡ್ಲಿ ಎಲ್ಲ ನಾವೇ ಮಾಡ್ತೀವಿ. ಎಲ್ಲ ನಾವೇ ಪ್ರಿಪೇರ್ ಮಾಡ್ಬಿಟ್ಟು ಅಡಿಗೆಯನ್ನ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಚೆನ್ನಾಗಿದೆ. ವರ್ಕ್ ಮಾಡಕ್ಕೂ ನಮ್ಗೆ ಇಲ್ಲಿ ಖುಷಿ ಇದೆ. ಚೆನ್ನಾಗಿ ಎಲ್ಲ ನಮ್ಗೆ ಎಂಕರೇಜ್ ಮಾಡ್ತಾರೆ, ಕಲೀರಿ ಮಾಡ್ರಿ ಅಂತ ಎಲ್ಲ ರೀತಿಯಿಂದ ನಮ್ಗೆ ಸಲಹೆ ಕೊಡ್ತಾರೆ. ಚೆನ್ನಾಗಿದ್ದಾರೆ. ಓನರು ನಮ್ಗೆ ಚೆನ್ನಾಗಿ ಸಿಕ್ಕಿದ್ದಾರೆ. ಅದರಿಂದ ನಮ್ಗೆ ಖುಷಿ ಇದೆ. ಇದು ಮಾಡಕ್ ಇಷ್ಟ ಇದೆ. ಆಯ್ತು, ಥ್ಯಾಂಕ್ ಯು ಸರ್. ನಮಸ್ಕಾರ. ಬನ್ನಿ ಈಗ ಒಂದು ರಿವ್ಯೂ ತಗೊಳ್ಳೋಣ. ನಾವು ಸರ್ ಅವರು ಇದ್ದಾರೆ. ನಮಸ್ಕಾರ ರೀ. ನಮಸ್ಕಾರ ಸರ್. ಮತ್ತೆ ಹೆಂಗೆ ಈ ಹೋಟ್ಲು ಮತ್ತೆ ಯಾವಾಗಿಂದ ಟೇಸ್ಟ್ ಮಾಡ್ತಾ ಇದ್ದೀರಾ ನೀವು? ಸರ್, ಇದು ಭವಾನಿ ಸೌಜಿ ಟಿಫಿನ್ ಸೆಂಟರ್ ಅಂತ ಹೇಳಿ ನಮ್ಮ ಬೀಗರಿಯವರು. ಮೊದಲಿಂದಾನು ಬಹಳ ಶ್ರಮಜೀವಿಗಳು. ಇಲ್ಲಿ ಬಂದು ಬಹಳ ಚೆನ್ನಾಗಿ ಹೋಟ್ಲ್ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದು ಐಟಮ್ ಇಲ್ಲಿ ಇಡ್ಲಿ ಆಗಲಿ, ವಡ ಆಗಲಿ, ಇಲ್ಲಿ ಪೂರಿ ಆಗಲಿ ಭಾಳ ಚೆನ್ನಾಗಿ ಮಾಡ್ತಾರೆ ಮತ್ತು ಚೆನ್ನಾಗಿ ಸಿಗ್ತವೆ ಮತ್ತು ಫ್ರೆಶ್ ಆಗಿ ಕೊಡ್ತಾರೆ. ಬಂದು ಎಲ್ಲ ಟೇಸ್ಟ್ ಮಾಡಿ ನಿಮ್ಮ ಅನಿಸಿಕೆಗನ್ನ ನೀವು ಹೇಳ್ಬೋದು. ಒಮ್ಮೆ ಬಂದು ಸಂದರ್ಶಿಸಿರಿ. ಭವಾನಿ ಸೌಜಿ ಟಿಫಿನ್ ಸೆಂಟರ್ ಸಿಂಧನೂರು. ನೀವು ಒಂದು ವರ್ಷ ಆಯ್ತು? 1 ವರ್ಷ ಆಯ್ತು ಸರ್. ಅಲ್ಲಿಂದ ನಾವು ಇಲ್ಲೇ ತಗೊಂತ ಇದೀವಿ. ನಮ್ಮ ಮನೆಗೆ ಏನ್ ಪಾರ್ಸಲ್ ಬೇಕು ನಾವು ಇಲ್ಲಿಂದ ತಗೊಂತೀವಿ. ಮತ್ತೆ ನಮ್ದು ಏನಾರ ಫಂಕ್ಷನ್ ಇದ್ರೆ ಇಲ್ಲಿಂದ ಆರ್ಡರ್ ಕೊಡ್ತಾ ಇದೀವಿ. ಫೇವರೇಟ್ ಯಾವ್ದು ಇಲ್ಲಿ? ಸರ್, ನನಗೆ ಇಡ್ಲಿ ವಡ ಬಹಳ ಫೇವರೇಟ್ ಸರ್. ಇಡ್ಲಿ ವಡ ಬಹಳ ಫೇವರೇಟ್ ಸರ್. ನನಗೆ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.